ಮದುವೆ ಆಗೋಣ ಎಂದಿದ್ದಕ್ಕೆ ಮಹಿಳೆಯನ್ನ ಕೊಲೆ ಮಾಡಲಾಗಿದೆ. 7-8 ಬಾರಿ ಮಹಿಳೆಗೆ ಚುಚ್ಚಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕುಟ್ಟಿ ಎಂಬಾತನಿಂದ 40 ವರ್ಷದ ರೇಣುಕಾ ಎಂಬ ಮಹಿಳೆ ಕೊಲೆಯಾಗಿದ್ದಾಳೆ. ಕೆಜಿಹಳ್ಳಿ ನಿವಾಸಿ ಕುಟ್ಟಿ, ಪಿಳ್ಳಣ್ಣ ಗಾರ್ಡನ್ ನಿವಾಸಿ ರೇಣುಕಾಳಿಗೆ ಈ ಮೊದಲೇ ಮದುವೆಯಾಗಿ ಡಿವೋರ್ಸ್ ಆಗಿರುತ್ತೆ. ಬೆಂಗಳೂರಲ್ಲಿ ಫಿನಾನ್ಸ್ ಕೆಲಸವನ್ನ ಮಾಡ್ಕೊಂಡಿರ್ತಾನೆ ಕುಟ್ಟಿ. ನೀವು ಕೂಡ ನೋಡ್ತಾ ಇದ್ದೀರಾ ಆತನ ಚಿತ್ರವನ್ನ. ಕುಟ್ಟಿಗೂ ಕೂಡ ಮದುವೆ ಆಗಿರುತ್ತೆ, ಈತನು ಕೂಡ ಸಂಸಾರಸ್ಥನಾಗಿರ್ತಾನೆ. ಒಂದೇ ಏರಿಯಾದಲ್ಲಿ ಇದ್ದಂತಹ ಕಾರಣ ಇಬ್ಬರಿಗೂ ಪರಿಚಯವಾಗಿತ್ತು. ನಂತರ ದೈಹಿಕವಾಗಿ ಸಂಪರ್ಕವನ್ನ ಹೊಂದಿದ್ರು ಈ ಜೋಡಿ. ಕೆಜಿಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕೆಜಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ದಿನ ಕಳೆದಂತೆ ರೇಣುಕಾ ಮದುವೆಯಾಗೋಣ, ಹೀಗೆ ಕದ್ದು ಮುಚ್ಚಿ ಓಡಾಡೋದು ಬೇಡ ಅಂತ ಹೇಳ್ತಾ ಇದ್ಲಂತೆ. ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದ ಕುಟ್ಟಿ ಶುಕ್ರವಾರ ರೇಣುಕಾ ಕೆಲಸ ಮುಗಿಸಿ ಮನೆಗೆ ಬರ್ತಾ ಇದ್ಲು. ನಿನ್ ಬಳಿ ಮಾತಾಡಬೇಕು ಅಂತ ಹೇಳಿ ಶುಕ್ರವಾರ ಪಿಳ್ಳಣ್ಣ ಗಾರ್ಡನ್ ಬಳಿಯ ಸರ್ಕಾರಿ ಶಾಲೆಯ ಬಳಿಗೆ ಕರೆದೊಯ್ದಿದ್ದ. ಸಾರ್ವಜನಿಕವಾಗಿ ರೇಣುಕಾಳ ಮೇಲೆ ಹಲ್ಲೆ ನಡೆಸಿ 7-8 ಬಾರಿ ಚಾಕುವಿನಿಂದ ಇರಿದು ಕೊಂದಿದ್ದಾನೆ. ಇನ್ನು ಕೊಲೆ ಮಾಡಿ ತಕ್ಷಣ ಅಲ್ಲಿಂದ ಈತ ಎಸ್ಕೇಪ್ ಆಗಿದ್ದಾನೆ. ಕೂಡಲೇ ಸ್ಥಳೀಯರು ಅಂಬೇಡ್ಕರ್ ಆಸ್ಪತ್ರೆಗೆ ರೇಣುಕಾಳನ್ನ ಕರೆದೊಯ್ದಿದ್ರು. ಆದರೆ ಚಿಕಿತ್ಸೆ ಫಲಿಸದೆ ರೇಣುಕಾ ಸಾವನ್ನಪ್ಪಿದ್ದಾರೆ. ಇದೀಗ ಆರೋಪಿ ಕುಟ್ಟಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಅಂದರೆ ಇಬ್ಬರಿಗೂ ಕೂಡ ಮದುವೆ ಆಗಿರುತ್ತೆ, ಆದರೆ ರೇಣುಕಾ ಅವರಿಗೆ ಮದುವೆ ಆಗಿ ಡಿವೋರ್ಸ್ ಆಗಿರುತ್ತೆ. ಕುಟ್ಟಿಗೆ ಮದುವೆಯಾಗಿ ಸಂಸಾರವನ್ನ ಮಾಡ್ತಾ ಇರ್ತಾನೆ. ಇನ್ನು ಇಬ್ಬರ ನಡುವೆ ಅಂದರೆ ಒಂದೇ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಹೀಗಾಗಿ ಇಬ್ಬರ ನಡುವೆ ಪರಿಚಯ ಆಗಿರುತ್ತೆ. ಪರಿಚಯ ಒಂದು ಅನೈತಿಕ ಸಂಬಂಧಕ್ಕೂ ಕೂಡ ತಿರುಗಿರುತ್ತೆ. ದೈಹಿಕ ಸಂಪರ್ಕವನ್ನು ಈ ಜೋಡಿಗಳು ಬೆಳೆಸಿರ್ತಾರೆ. ಇದಾದ ಬಳಿಕ ಯಾವಾಗಲೂ ರೇಣುಕಾ ಕುಟ್ಟಿಗೆ ಆದಷ್ಟು ಬೇಗ ಮದುವೆ ಆಗೋಣ, ಈ ರೀತಿ ಕದ್ದು ಮುಚ್ಚಿ ಓಡಾಡೋದು ಬೇಡ ಅಂತ ಹೇಳ್ತಿದ್ಲಂತೆ. ಇದಕ್ಕೆ ಕುಟ್ಟಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದ. ಹೀಗಾಗಿ ಮೊನ್ನೆ ಶುಕ್ರವಾರ ನಿನ್ನ ಜೊತೆ ಮಾತಾಡಬೇಕು ಅಂತ ಆಕೆಯನ್ನು ಪುಸ್ಲಾಯಿಸಿ ಒಂದು ಹತ್ತಿರ ಇದ್ದಂತಹ ಪಾರ್ಕ್ಗೆ, ಗಾರ್ಡನ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಗಾರ್ಡನ್ ಬಳಿಯ ಸರ್ಕಾರಿ ಶಾಲೆಯ ಬಳಿಗೆ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿ ಸಾರ್ವಜನಿಕವಾಗಿ ರೇಣುಕಾಳ ಮೇಲೆ ಹಲ್ಲೆ ನಡೆಸಿ 7-8 ಬಾರಿ ಇರಿದು ಕೊಂದಿದ್ದಾನೆ.